ಹಲೋ ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಧನುರ್ಮಾಸ ಶುರುವಾಗಿದೆ, ಚಳಿಗಾಲ ಶುರುವಾಗ್ಬಿಟ್ಟಿದೆ. ಸೊ ಎಲ್ರು ಹೇಗೆ ಚಳಿಗಾಲದಲ್ಲಿ ಬೆಚ್ಚಗೆ ಮನೆಯಲ್ಲಿ ಇದ್ದೀರಾ ಅಥವಾ ಇವಾಗ ಕ್ರಿಸ್ಮಸ್ ಹಾಲಿಡೇ, ನ್ಯೂ ಇಯರ್ ಹಾಲಿಡೇ ಇತ್ತು ಅಂತ ಎಲ್ಲ ಹೊರಗಡೆ ಹೋಗಿದ್ದೀರಾ? ಗೊತ್ತಿಲ್ಲ ನನಗೆ. ಎನಿವೇಸ್, ನನಗೆ ಇವತ್ತು ಶೂಟಿಂಗ್ ಇಲ್ಲ, ಆಯ್ತಾ? ಶೂಟಿಂಗ್ ಇಲ್ಲ ಅಂದ್ರೆ ನಿಮ್ಗೆ ಈಗಾಗಲೇ ಗೊತ್ತಿರಬೇಕು. ನಾನು ಇವಾಗ ಗಂಗೆ ಗೌರಿ ಅಂತ ಒಂದು ಪ್ರಾಜೆಕ್ಟ್ ನ ಉದಯ ಟಿವಿಗೆ ಮಾಡ್ತಾ ಇದ್ದೀನಿ. ಉದಯ ಟಿವಿಲಿ ಪ್ರತಿದಿನ ಸಂಜೆ 6:15 ಅದು ಪ್ರಸಾರವಾಗ್ತಾ ಇದೆ. ಸೊ ನೀವು ಆಲ್ರೆಡಿ ನೋಡಿದ್ರೆ ತುಂಬಾ ಸಂತೋಷ. ಇನ್ನು ನೋಡಿಲ್ಲ ಅಂದ್ರೆ ಪ್ಲೀಸ್ ಇನ್ಮೇಲೆ ಮಂಡೇ ಟು ಫ್ರೈಡೆ ಉದಯ ಟಿವಿ 6:15 ಸಂಜೆ ನೋಡಿ ಗಂಗೆ ಗೌರಿ. ಹಾಗೆ ನನ್ನ ಪಾತ್ರದ ಬಗ್ಗೆ ನಿಮ್ಗೆ ಏನ್ ಅನ್ಸ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ, ಓಕೆನಾ? ಸೊ ಎಸ್, ನನಗೆ ಶೂಟಿಂಗ್ ಇಲ್ಲ ಅಂತ ಹೇಳಿದ್ರೆ ನಾನು ಮಾಡುವಂತ ಕೆಲಸ ಅಂತ ಹೇಳಿದ್ರೆ ಫಸ್ಟ್ ಮನೆ ಕ್ಲೀನಿಂಗ್, ಆಯ್ತಾ? ಮನೆಗೆ ಏನೇನ್ ಬೇಕು, ಯಾವ್ದಾದ್ರು ಎಲ್ಲೆಲ್ಲಿ ಎತ್ತಿಡ್ಬೇಕು, ಅಂಡ್ ಟೋಟಲ್ ಕ್ಲೀನಿಂಗ್, ಒಂಥರ ಡೀಪ್ ಕ್ಲೀನಿಂಗ್ ತರ ಮನೆ ಕ್ಲೀನಿಂಗ್ ನಡೆಯುತ್ತೆ. ಅಂಡ್ ಚಟ್ನಿ ಪುಡಿ, ಈ ತರ ಸಣ್ಣ ಪುಟ್ಟ ಗೊಜ್ಜು, ಈ ತರದೆಲ್ಲ ಏನಾದ್ರು ಮಾಡ್ಬೇಕು ಅಂದ್ರೆ ಮಾಡಿಟ್ಕೊಳ್ತೀನಿ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಸೆಲ್ಫ್ ಪ್ಯಾಂಪರಿಂಗ್, ಬಿಕಾಸ್ ಸೆಲ್ಫ್ ಪ್ಯಾಂಪರಿಂಗ್ ಆಸ್ ಯೂಶುವಲ್ ಯಾವಾಗ್ಲೂ ನಡೀತಿರೋದು. ಅದರಲ್ಲಿ ಚಳಿಗಾಲದಲ್ಲಿ ಅಂದ್ರೆ ನಾವು ಎಕ್ಸ್ಟ್ರಾ ಕೇರ್ ತಗೋಬೇಕು. ಬಿಕಾಸ್ ಸ್ಕಿನ್ ತುಂಬಾ ಡ್ರೈ ಆಗೋದು, ಡಲ್ ಆಗೋದು, ಒಡಿಯೋದು, ಈ ತರ ಎಲ್ಲ ಫೀಲ್ ಆಗ್ತಿರುತ್ತೆ ಅಲ್ವಾ? ಸ್ಕಿನ್ ಆಗಿರಬಹುದು, ಹೇರ್ ಆಗಿರ್ಬೋದು ಆಕ್ಚುಲಿ. ಸೊ ನಾನು ರೆಗ್ಯುಲರ್ ಆಗಿ ಹೇಗೆ ಪ್ಯಾಂಪರ್ ಮಾಡ್ಕೊಳ್ತೀನಿ ಅಂತ ನಿಮ್ಗೆ ಒಂದೊಂದೇ ಸಾಕಷ್ಟು ವಿಡಿಯೋಸ್ ಮಾಡಿದ್ದೀನಿ. ಬಟ್ ಇವತ್ತಿನ ವಿಡಿಯೋನಲ್ಲಿ ಸ್ಪೆಷಲ್ ಆಗಿ ನನ್ನ ಫುಟ್ ಕೇರ್, ವಿಂಟರ್ ಅಲ್ಲಿ ಫುಟ್ ಕೇರ್ ನಾನು ಹೇಗೆ ಮಾಡ್ತೀನಿ, ಏನೇನು ಅದಕ್ಕೆ ಯೂಸ್ ಮಾಡ್ತೀನಿ, ಇದೆಲ್ಲದನ್ನು ಇವತ್ತಿನ ವಿಡಿಯೋನಲ್ಲಿ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ. ಸೊ ನೋಡ್ತಾ ಇರಿ, ನಿಮ್ಗೆ ಗೊತ್ತಾಗುತ್ತೆ. ಸೊ ಎಸ್, ನಾವು ಪೆಡಿಕ್ಯೂರ್ ಮಾಡ್ಕೋಬೇಕಾದ್ರೆ ಫಸ್ಟ್ ಸ್ಟೆಪ್ ಏನು? ಕಾಲ್ನ ಕ್ಲೀನ್ ಮಾಡ್ಕೊಳ್ಳೋದು ಅಲ್ವಾ? ಸೊ ಈಗ ನಾನು ನನ್ನ ಫಸ್ಟ್ ಸ್ಟೆಪ್ ಮಾಡೋದಕ್ಕೆ ಬಳಸ್ತಾ ಇರೋದು ಅಗ್ಯಾರೋ ಆಟೋಮ್ಯಾಟಿಕ್ ಫುಟ್ ಸ್ಪಾ ಮಸಾಜರ್. ಈ ಮಾಡೆಲ್ ಬಂದು ರಾಯಲ್. ಇದನ್ನ ನಾನು ಅಮೆಝಾನ್ ಅಲ್ಲಿ ಪರ್ಚೇಸ್ ಮಾಡಿದಂತ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡೋದನ್ನ ಮರಿಬೇಡಿ. ನಾವು ಪ್ರತಿ ಸಲ ಹೋಗಿ ಸಲೂನ್ ಅಲ್ಲಿ ಕೂತ್ಕೊಳಕ್ ಆಗಲ್ಲ ಅಲ್ಲ, ಕೆಲವೊಂದ್ಸಲ ಟೈಮ್ ಆಗಲ್ಲ, ಕೆಲವೊಂದ್ಸಲ ತುಂಬಾ ಎಕ್ಸ್ಪೆನ್ಸಿವ್ ಅನ್ಸುತ್ತೆ. ಸೊ ನಾವು ಆ ದುಡ್ಡನ್ನ ಇದಕ್ಕೆ ಇನ್ವೆಸ್ಟ್ ಮಾಡ್ಬಿಟ್ರೆ ನಮ್ಮ ಮನೇಲೇ ಇರುತ್ತೆ, ನಮಗ್ ಬೇಕಂದಾಗ ಆರಾಮಾಗಿ ನಾವು ಫುಟ್ ಕೇರ್ ನ ತಗೋಬಹುದು. ಏನಂತೀರಾ? ಸೊ ಎಸ್, ಈ ಒಂದು ಆಟೋಮ್ಯಾಟಿಕ್ ಫುಟ್ ಸ್ಪಾ ಮಸಾಜರ್ ನ ಹೇಗೆ ಯೂಸ್ ಮಾಡೋದು, ಇದರಲ್ಲಿ ಏನೇನೆಲ್ಲ ಫಂಕ್ಷನ್ಸ್ ಇದೆ, ಇದೆಲ್ಲದನ್ನು ನಾನು ನಿಮ್ಗೆ ಡೀಟೇಲ್ ಆಗಿ ಇವಾಗ ತೋರಿಸ್ತಾ ಹೋಗ್ತೀನಿ. ನೋಡಿ, ಇದಕ್ಕೆ ನೀಟಾಗಿ ಒಂದು ಲಿಡ್ ನ ಕೊಟ್ಟಿದ್ದಾರೆ. ಈ ಲಿಡ್ ಏನಂತ ಹೇಳಿದ್ರೆ ಒಳಗಡೆ ಏನು ಗಲೀಜಾಗದೆ ಇರೋ ಹಾಗೆ ಇದನ್ನ ಪ್ರೊಟೆಕ್ಟ್ ಮಾಡುತ್ತೆ. ಇದರಲ್ಲಿ 6 ಮಸಾಜ್ ರೋಲರ್ಸ್ ಇದೆ. ಮಧ್ಯದಲ್ಲಿ ನೋಡಿ ಇದು ಕ್ಯಾಲಸ್ ರಿಮೂವರ್ ಇದೆ, ಅಡ್ಜಸ್ಟಬಲ್ ಟೈಮರ್ ಇದೆ, ಹಾಗೆ ಸ್ಪೀಡು, ಟೆಂಪರೇಚರ್ ಕೂಡ ನಾವು ಕಂಟ್ರೋಲ್ ಮಾಡಬಹುದು. ಇದ್ರ ಜೊತೆ ಇನ್ಸ್ಟ್ರಕ್ಷನ್ ಮ್ಯಾನ್ಯುಯಲ್ ಕೂಡ ಇರುತ್ತೆ. ಸೊ ನಮಗೆ ಏನ್ ಬೇಕು ಅನ್ನೋದನ್ನ ಡೀಟೇಲ್ ಆಗಿ ಇದನ್ನ ನೋಡ್ಕೊಂಡು ಫಾಲೋ ಮಾಡಬಹುದು. ಇದು ಸಿಕ್ಕಾಪಟ್ಟೆ ಲೈಟ್ ವೇಟ್ ಇದೆ ಅಂಡ್ ಇದನ್ನ ಕ್ಯಾರಿ ಮಾಡೋದಕ್ಕೆ ಈಸಿ ಆಗ್ಲಿ ಅಂತ ಒಳ್ಳೆ ಸ್ಟರ್ಡಿ ಹ್ಯಾಂಡಲ್ ಕೂಡ ಕೊಟ್ಟಿದ್ದಾರೆ. ಇದ್ರ ಮೇಲೆ ಕ್ಲಿಯರ್ ಆಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದೆ, ಡು ನಾಟ್ ಯೂಸ್ ವಿತೌಟ್ ವಾಟರ್ ಅಂತ. ಸೊ ನೀರಿಲ್ಲದೆ ಇದನ್ನ ಯೂಸ್ ಮಾಡಬಾರ್ದು. ನೀವು ಡೈರೆಕ್ಟ್ ಆಗಿ ಇದನ್ನ ತಗೊಂಡು ಹೋಗಿ ನಲ್ಲಿ ಕೆಳಗೇನು ಬಿಡೋಕ್ಕಾಗಲ್ಲ. ಬಕೆಟ್ ಅಥವಾ ಮಗ್ಗಲ್ಲಿ ನೀವು ನೀರನ್ನ ಫಿಲ್ ಮಾಡಿ ಹಾಕ್ಬೇಕಾಗತ್ತೆ. ಪ್ಲಗ್ ಇನ್ ಮಾಡಿದ ತಕ್ಷಣ ಡಿಸ್ಪ್ಲೇ ನಲ್ಲಿ OF ಆಫ್ ಅಂತ ಕಾಣಿಸುತ್ತೆ ನಿಮ್ಗೆ. ಪವರ್ ಬಟನ್ ಆನ್ ಮಾಡಿದ ತಕ್ಷಣ ಆನ್ ಆಗುತ್ತೆ. ಅಂಡ್ ನೋಡಿ, ಟೆಂಪರೇಚರ್ ನಿಮಗೆ ಫಸ್ಟ್ ಕಾಣಿಸಕ್ ಸ್ಟಾರ್ಟ್ ಆಗುತ್ತೆ. ಟೆಂಪರೇಚರ್ 35 ಡಿಗ್ರಿಯಿಂದ 48 ತನಕ ನಾವು ಅಡ್ಜಸ್ಟ್ ಮಾಡ್ಕೋಬಹುದು. ಮಿನಿಮಮ್ 35 ಆದ್ರೆ ಮ್ಯಾಕ್ಸಿಮಮ್ 48. ಅಂಡ್ ಟೈಮಿಂಗ್ಸ್ ಮಿನಿಮಮ್ 10 ಮಿನಿಟ್ಸ್ ಆದ್ರೆ ಮ್ಯಾಕ್ಸಿಮಮ್ 60 ಮಿನಿಟ್ಸ್ ತನಕ ನಾವು ಸೆಟ್ ಮಾಡ್ಕೋಬಹುದು. ಐಡಿಯಲಿ 30 ಮಿನಿಟ್ಸ್ ಆದ್ರೆ ಸಾಕು ಅಂತ ನನ್ನ ಅನಿಸಿಕೆ. ಇದು ನಮಗೆ ಒಳ್ಳೆ ಸ್ಪಾ ಫೀಲ್ ಕೊಡುತ್ತೆ ಅಂಡ್ ಬ್ಲಡ್ ಸರ್ಕ್ಯುಲೇಷನ್ ನ ಇಂಪ್ರೂವ್ ಮಾಡೋದಕ್ಕೆ, ಒಳ್ಳೆ ಮಸಾಜ್ ಕೊಡೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಒಳಗಡೆ ಇನ್ಫ್ರಾರೆಡ್ ಲೈಟ್ ಇದೆ, ಹಾಗೆ ನಾವು ಕಾಲ್ ಇಟ್ಕೊಳ್ಳೋಕೆ ಮಾರ್ಕಿಂಗ್ ಕೂಡ ಇದೆ. ನಾವು ಇದರಲ್ಲಿ ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ಕೊಂಡು ಫಂಕ್ಷನ್ಸ್ ನ ಚೂಸ್ ಮಾಡಬಹುದು. ಲೈಕ್ ಇವಾಗ ನಾವು ಬರೀ ಸ್ಪಾ ಬೇಕು ಅಂದ್ರೆ ಸ್ಪಾ ಪ್ರೆಸ್ ಮಾಡಿದ್ರೆ ನಿಮಗೆ ಬಬಲ್ಸ್ ಎಲ್ಲ ಬರಕ್ ಸ್ಟಾರ್ಟ್ ಆಗುತ್ತೆ ನೋಡಿ. ಅಥವಾ ನಮಗ್ ಮಸಾಜು ಜೊತೆಲಿ ಬೇಕು ಅಂದ್ರೆ ಜೊತೆಲೇನೆ ಮಸಾಜ್ ನ ಪ್ರೆಸ್ ಮಾಡಬಹುದು. ಸೊ ನಿಮಗ್ ಬರೀ ಮಸಾಜ್ ಬೇಕು ಅಂದ್ರೆ ಸ್ಪಾನ ಆಫ್ ಮಾಡಿ ಬರೀ ಮಸಾಜ್ ಕೂಡ ಯೂಸ್ ಮಾಡಬಹುದು. ಸೊ ಯು ಕ್ಯಾನ್ ಯೂಸ್ ಇಟ್ ಮಿಕ್ಸ್ ಅಂಡ್ ಮ್ಯಾಚ್ ಮಾಡ್ಕೊಂಡು. ಈ 6 ಮೋಟರೈಸ್ಡ್ ಮಸಾಜ್ ರೋಲರ್ಸ್ ಇದೆಯಲ್ಲ, ಇದರಲ್ಲಿ ನಮಗೆ 3 ಮಸಾಜ್ ಮೋಡ್ಸ್ ಇರುತ್ತೆ. ಸೊ ನಮಗೆ ಯಾವ ಮೋಡ್ ಬೇಕೋ ಆ ಮೋಡ್ ನ ಮಸಾಜ್ ಬಟನ್ ಪ್ರೆಸ್ ಮಾಡ್ತಾ ನಾವು ಸೆಲೆಕ್ಟ್ ಮಾಡ್ಕೊಂಡು ಯೂಸ್ ಮಾಡಬಹುದು. ನಾನು ಇದಕ್ಕೆ ಫುಟ್ ಕ್ಲೆನ್ಸರ್ ಲೋಷನ್ ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಏನ್ ಬೇಕಾದ್ರೂ ಯೂಸ್ ಮಾಡಬಹುದು. ಅಂಡ್ ಇದು ನಮಗೆ ಬ್ಲಡ್ ಸರ್ಕ್ಯುಲೇಷನ್ ನ ಇಂಪ್ರೂವ್ ಮಾಡೋದಕ್ಕೆ ಅಂಡ್ ಫೆಟೀಗ್ ನ ರಿಲೀವ್ ಮಾಡೋದಕ್ಕೆ, ಜೊತೆನಲ್ಲಿ ಮಸಲ್ ಟೆನ್ಷನ್ ನ ರಿಲೀವ್ ಮಾಡೋದಕ್ಕೆ, ಎಲ್ಲದಕ್ಕೂ ಹೆಲ್ಪ್ ಮಾಡುತ್ತೆ. ಅಂಡ್ ಏಕಿ ಹೀಲ್ಸ್ ಏನಾದ್ರು ಇತ್ತು ಅಂದ್ರೆ ನಿಮಗೆ ಪಾದಗಳು ನೋವಿತ್ತು ಅಂದ್ರೆ ಅಥವಾ ಟೋಸು, ಆಂಕಲ್ಸ್ ಇದೆಲ್ಲ ಪೇನ್ ಇತ್ತು ಅಂದ್ರೆ ನಿಜವಾಗ್ಲೂ ಸಖತ್ತಾಗಿ ನಿಮಗೆ ರಿಲ್ಯಾಕ್ಸೇಷನ್ ನ ಕೊಡುತ್ತೆ ಇದು. ಇನ್ಫ್ಯಾಕ್ಟ್ ನಾವು ಸಲೂನ್ಗೆ ಹೋದ್ರು ಈ ತರ ಕೆಲವೊಂದ್ಸಲ ಎಕ್ಸ್ಪೀರಿಯನ್ಸ್ ಸಿಗಲ್ಲ, ಆ ತರ ಒಳ್ಳೆ ಸ್ಪಾ ಮಸಾಜ್ ಇದು ನಮಗೆ ಕೊಡುತ್ತೆ. ಇದರಿಂದ ನೀರು ಹೊರಗೆ ತೆಗೆಯೋದಂತೂ ತುಂಬಾ ಈಸಿ. ನೋಡಿ, ಇಲ್ಲಿ ಅದಕ್ಕೆ ಅಂತಾನೆ ಒಂದು ಕ್ಯಾಪ್ ಇದು ಕೊಟ್ಟಿದ್ದಾರೆ. ಜಸ್ಟ್ ಈ ಕ್ಯಾಪ್ ಓಪನ್ ಮಾಡಿದ್ರೆ ತಾನೇ ನೀರೆಲ್ಲ ಆಚೆ ಕಡೆ ಬಂದ್ಬಿಡುತ್ತೆ. ಇದು 1 ಇಯರ್ ವಾರಂಟಿ ಜೊತೆ ನಮಗೆ ಸಿಗುತ್ತೆ. ನೋಡಿದ್ರಿ ಅಲ್ವಾ, ನನ್ನ ಫುಟ್ ಅಂತೂ ಇವಾಗ ಫಸ್ಟ್ ಸ್ಟೆಪ್ ನೀಟಾಗಿ ಕ್ಲೆನ್ಸ್ ಆಯ್ತು, ಒಳ್ಳೆ ಮಸಾಜ್ ಸಿಕ್ತು ಅಂಡ್ ಕ್ಯಾಲಸ್ ಕೂಡ ಟು ಅನ್ ಎಕ್ಸ್ಟೆಂಟ್ ರಿಮೂವ್ ಆಯ್ತು.
ಬಟ್ ಈಗ ನಾನು ಡೀಪ್ ಆಗಿ ಕ್ಯಾಲೆಸ್ ನ ನೀಟಾಗಿ ತೆಗೆಯೋದಕ್ಕೆ ಈಗ ಯೂಸ್ ಮಾಡ್ತಾ ಇರುವಂತ ಪ್ರಾಡಕ್ಟ್ ಬಂದು ಅಗ್ಯಾರೋ ಕ್ಯಾಲೆಸ್ ರಿಮೂವರ್. ಮಾಡೆಲ್ ಬಂದು CR3001. ಇದನ್ನ ಸಹ ನಾನು ಅಮೆಝಾನ್ ಇಂದ ಪರ್ಚೇಸ್ ಮಾಡಿದಂತ ಲಿಂಕ್ ನ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡೋದನ್ನ ಮರಿಬೇಡಿ. ಓಕೆ, ನೋಡಿ ಈ ಕ್ಯಾಲೆಸ್ ರಿಮೂವರ್ ಎಷ್ಟು ಕಾಂಪ್ಯಾಕ್ಟ್ ಆಗಿದೆ, ಹ್ಯಾಂಡಿ ಆಗಿದೆ, ಸಕ್ಕತ್ತಾಗಿದೆ ಯೂಸ್ ಮಾಡೋದಕ್ಕೆ. ಅಂಡ್ ಇದು ಒಂದು ಲಿಡ್ ಜೊತೆ ಬರುತ್ತೆ ನೋಡಿ ಪ್ರೊಟೆಕ್ಷನ್ಗೆ ಅಂತ. ಇದಕ್ಕೆ 3 ಇಂಟರ್ಚೇಂಜಬಲ್ ರೋಲರ್ ಹೆಡ್ಸ್ ಇದೆ. ಇದಕ್ಕೆ ಅಟ್ಯಾಚ್ ಆಗಿರೋದು ಫೈನ್ ಗ್ರೈಂಡಿಂಗ್ ಹೆಡ್ ಫಾರ್ ಕೇರಿಂಗ್, ಇದು ಬಂದು ಕೋರ್ಸ್ ಗ್ರೈಂಡಿಂಗ್ ಹೆಡ್ ಫಾರ್ ಕ್ಯಾಲೆಸ್, ಅಂಡ್ ಇದು ಮೀಡಿಯಂ ಗ್ರೈಂಡಿಂಗ್ ಹೆಡ್ ಫಾರ್ ಡೆಡ್ ಸ್ಕಿನ್. ಇದು ರೀಚಾರ್ಜಬಲ್ ಆಗಿರೋದ್ರಿಂದ ಚಾರ್ಜಿಂಗ್ ಅಂತ USB ಕೇಬಲ್ ಕೊಟ್ಟಿದ್ದಾರೆ. ಚಾರ್ಜ್ ಹಾಕಿದ ತಕ್ಷಣ ಈ ಒಂದು ರೆಡ್ ಲೈಟ್ ಏನಿದೆ ಇದು ಇಂಡಿಕೇಟರ್ ತರ ನಿಮ್ಗೆ ಆನ್ ಆಗುತ್ತೆ. ಇದನ್ನ ನಮ್ಮ ಜೊತೆ ಈಸಿಯಾಗಿ ಕ್ಯಾರಿ ಮಾಡೋದಕ್ಕೆ ಒಂದು ಕ್ಯೂಟ್ ಲಿಟಲ್ ಪೌಚ್ ಕೂಡ ಕೊಟ್ಟಿದ್ದಾರೆ. ಇನ್ಸ್ಟ್ರಕ್ಷನ್ ಮ್ಯಾನ್ಯುಯಲ್ ಇರುತ್ತೆ, ನಿಮ್ಗೆ ಏನಾದರೂ ಮೋರ್ ಡೀಟೇಲ್ಸ್ ಬೇಕು ಅಂದ್ರೆ ಇದನ್ನ ನೋಡ್ಕೊಂಡು ಫಾಲೋ ಮಾಡ್ಬೋದು. ಇದು IP-X7 ವಾಟರ್ ಪ್ರೂಫ್ ಆಗಿರೋದ್ರಿಂದ ನೀವು ಇದನ್ನ ವೆಟ್ ಫುಟ್ ಮೇಲೂ ಯೂಸ್ ಮಾಡಬಹುದು ಅಂಡ್ ಡ್ರೈ ಆಗಿರೋದ್ರ ಮೇಲೂ ಯೂಸ್ ಮಾಡಬಹುದು. 2 hours ನೀವು ಫುಲ್ ಚಾರ್ಜ್ ಮಾಡಿದ್ರೆ 45 minutes ಆರಾಮಾಗಿ ಯೂಸ್ ಆಗುತ್ತೆ. ಇದು ಆನ್ ಮಾಡಿದ ತಕ್ಷಣ ನಮಗೆ ಲೈಟ್ ಕೂಡ ಒಂದು ಆನ್ ಆಗಿರುತ್ತೆ. ಸೊ ನಮಗೆ ಲೈಟ್ ಸ್ವಲ್ಪ ಅಂದ್ರೆ ಕತ್ಲೆಯಲ್ಲಿ ಇದ್ರೂ ನಾವು ಆರಾಮಾಗಿ ಇದನ್ನ ಯೂಸ್ ಮಾಡಬಹುದು. ನೋಡಿ ಆನ್ ಮಾಡಿ ಜಸ್ಟ್ ನಿಧಾನಕ್ಕೆ ಸ್ಲೈಡ್ ಮಾಡ್ತಾ ಇದ್ರೆ ಫೀಟ್ನ ಜೆಂಟಲ್ ಆಗಿ ನಿಮಗೆ ಕ್ಯಾಲೆಸ್ಸು, ಡೆಡ್ ಸ್ಕಿನ್ನು ಎಲ್ಲ ರಿಮೂವ್ ಆಗ್ತಾ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಡೆಡ್ ಸ್ಕಿನ್ನು ಕ್ಯಾಲೆಸ್ನೆಲ್ಲ ರಿಮೂವ್ ಮಾಡ್ತಿದೆ ಅಂತ. ಇಲ್ಲಿ ಕೆಳಗಡೆ ಉದುರ್ತಿರೋದು ನೋಡಿದ್ರೆ ನಿಮಗೆ ಗೊತ್ತಾಗತ್ತೆ ಅನ್ಸುತ್ತೆ. ಇದು ಸಿಕ್ಕಾಪಟ್ಟೆ ಲೈಟ್ ವೆಯ್ಟು, ಸಾಫ್ಟು ಆ್ಯಂಡ್ ಡ್ಯೂರಬಲ್. ನೋಡಿ ಈ ರೋಲರ್ ಹೆಡ್ಸ್ನ ಚೇಂಜ್ ಮಾಡೋದು ತುಂಬ ಈಸಿ. ಈ 2 ಬಟನ್ ಇರುತ್ತೆ ಸೈಡಲ್ಲಿ, ಜಸ್ಟ್ ಪ್ರೆಸ್ ಮಾಡಿದ್ರೆ ಅದು ಓಪನ್ ಆಗುತ್ತೆ. ಆ್ಯಂಡ್ ನಮಗೆ ಯಾವುದು ಗ್ರೈಂಡಿಂಗ್ ಹೆಡ್ ಅಪ್ರೋಪ್ರಿಯೇಟ್ ಅನ್ಸುತ್ತೋ ಅಕಾರ್ಡಿಂಗ್ ಟು ದ ಕೆರಟಿನ್ ಥಿಕ್ನೆಸ್ ಅದನ್ನು ನಾವು ಯೂಸ್ ಮಾಡಬಹುದು. ಈ ಪೆಡಿಕ್ಯೂರ್ ಡಿವೈಸು ನಮಗೆ ಸ್ಮಾರ್ಟ್ ಲಾಕ್ ಜೊತೆ ಬರುತ್ತೆ ಆ್ಯಂಡ್ 1 ವರ್ಷ ವಾರಂಟಿ ಜೊತೆ ಸಿಗುತ್ತೆ. ಇದನ್ನ ಕ್ಲೀನ್ ಮಾಡೋದಕ್ಕೆ ಅಂತ ನೋಡಿ ಒಂದು ಕ್ಯೂಟ್ ಆಗಿರುವಂಥ ಪುಟಾಣಿ ಬ್ರಷ್ನ ಕೂಡ ಕೊಟ್ಟಿದ್ದಾರೆ. ಜಸ್ಟ್ ಅದರಲ್ಲಿ ಸುಮ್ಮನೆ ಹಿಂಗೆ ಒದರಿದ್ರೆ ಸಾಕು, ಕ್ಲೀನ್ ಆಗುತ್ತೆ. ಅಗ್ಯಾರೋ ಆಟೋಮ್ಯಾಟಿಕ್ ಫುಟ್ ಸ್ಪಾ ಮಸಾಜರ್ ಅಲ್ಲಿ ಒಳ್ಳೆ ಮಸಾಜ್ ಆಯ್ತು, ಕಾಲೆಲ್ಲ ಕ್ಲೆನ್ಸ್ ಆಯ್ತು, ಕ್ಯಾಲೆಸ್ ರಿಮೂವ್ ಆಯ್ತು. ಅಂಡ್ ಇನ್ನೂ ಡೀಪ್ ಆಗಿ ಕ್ಯಾಲೆಸ್ ನ ತೆಗೆಯೋದಕ್ಕೆ ನಾನು ಅಗ್ಯಾರೋ ಕ್ಯಾಲೆಸ್ ರಿಮೂವರ್ ನ ಯೂಸ್ ಮಾಡಿದೆ. ಹೇಗೆ ಎಷ್ಟು ಚೆನ್ನಾಗಿ ಕ್ಯಾಲೆಸ್ ನ ತೆಗಿತು ಅಂತ ನೀವು ನೋಡಿದ್ರಿ ಅಲ್ವಾ. ಈಗ ಲಾಸ್ಟ್ ಅಂಡ್ ಫೈನಲ್ ಸ್ಟೆಪ್ ನೋಡಿ, ಎಸ್ ನರಿಶ್ಮೆಂಟ್ ಮಾಯಿಶ್ಚರೈಸ್ ಮಾಡೋದೀಗ. ಸೊ ನಾನು ಅದಕ್ಕೆ ಯೂಸ್ ಮಾಡ್ತಾ ಇರೋದು ದಿಸಾನೋ ಅವರ ಕೋಲ್ಡ್ ಪ್ರೆಸ್ಡ್ ವರ್ಜಿನ್ ಕೋಕೋನಟ್ ಆಯಿಲ್. ಇದು ಬಂದು 100% ನ್ಯಾಚುರಲ್. ಸೊ ಎಸ್, ಈಗ ಇದನ್ನ ಫುಟ್ಗೆ ಅಪ್ಲೈ ಮಾಡೋಣ. ಇದು ಕೋಲ್ಡ್ ಪ್ರೆಸ್ಟು, 63% MCFA ಇದರಲ್ಲಿದೆ, ಹೈ ಲಾರಿಕ್ ಆಸಿಡ್ ಇದೆ, ಅನ್ರಿಫೈನ್ಡು, ಹಾಗೆ ನೋ ಮಿನರಲ್ ಆಯಿಲ್ ಅಂಡ್ 100% ನ್ಯಾಚುರಲ್. ಆಹಾ, ಇದ್ರ ಸುವಾಸನೆ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ, ಘಮ್ ಅಂತ. ಅಂಡ್ ಇದು 100% ನ್ಯಾಚುರಲ್ ಆಗಿರೋದ್ರಿಂದ ಇದ್ರ ಟೆಕ್ಸ್ಚರು ಅಷ್ಟೇ ನೋಡಿ ಸಕ್ಕತ್ತಾಗಿದೆ. ಇದು ಸ್ಕಿನ್ ನ ಸಾಫ್ಟ್ ಮಾಡೋಕ್ಕೆ, ಮಾಯಿಶ್ಚರೈಸ್ ಮಾಡೋಕ್ಕೆ, ಆಂಟಿ ಏಜಿಂಗ್ಗೆ, ನರಿಶ್ಮೆಂಟ್ಗೆ ಹೆಲ್ಪ್ ಮಾಡುತ್ತೆ. ಜೊತೆಗೆ ಹೇರ್ಗೆ ಇದನ್ನ ಉಪಯೋಗಿಸೋದ್ರಿಂದ ಹೇರ್ ಸ್ಟ್ರೆಂತ್ ಆಗುತ್ತೆ, ರೀಗ್ರೋತ್ಗೆ ಹೆಲ್ಪ್ ಮಾಡುತ್ತೆ, ಡ್ಯಾಂಡ್ರಫ್ ನ ಫೈಟ್ ಮಾಡುತ್ತೆ. ಅಂಡ್ ಕುಕಿಂಗ್ ಯೂಸ್ ಮಾಡೋದ್ರಿಂದ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ, ಮೆಟಬಾಲಿಸಮ್ ನ ಸ್ಟಿಮ್ಯುಲೇಟ್ ಮಾಡುತ್ತೆ, ವೆಯ್ಟ್ ಕಂಟ್ರೋಲ್ಗೆ ಹೆಲ್ಪ್ ಮಾಡುತ್ತೆ. ಇದನ್ನ ಡೈರೆಕ್ಟ್ ಆಗಿ ಕನ್ಸ್ಯೂಮ್ ಮಾಡಬಹುದು ಬಿಕಾಸ್ ಇಟ್ ಇಸ್ ರಿಚ್ ಇನ್ MCFA ಅಂಡ್ ಆಂಟಿ ಆಕ್ಸಿಡೆಂಟ್ಸ್. ಅಂಡ್ ಇದನ್ನ ಮಸಾಜ್ ಆಯಿಲ್ ಆಗಿ ಕೂಡ ಯೂಸ್ ಮಾಡಬಹುದು, ಇನ್ಕ್ಲೂಡಿಂಗ್ ಫಾರ್ ಬೇಬೀಸ್ ನಾವು ಇದನ್ನ ಮಸಾಜ್ ಮಾಡಬಹುದು. ನೋಡಿ ನನ್ನ ವಿಂಟರ್ ಫುಟ್ ಕೇರ್ ಆದ್ಮೇಲೆ ಈ ಫೈನಲ್ ರಿಸಲ್ಟ್, ಸೂಪರ್ ಶೈನಿ ಸಾಫ್ಟ್ ನರಿಶ್ಡ್ ಫುಟ್. ಏನಂತೀರಾ? ನೋಡಿದ್ರಿ ಅಲ್ವಾ ನನ್ನ ವಿಂಟರ್ ಫುಟ್ ಕೇರ್ ಹೇಗಿತ್ತು ಅಂತ. ಸೊ ನೀವು ಈ ಪ್ರಾಡಕ್ಟ್ಸ್ ನೆಲ್ಲ ಆರ್ಡರ್ ಮಾಡ್ಬೇಕಂದ್ರೆ ಎಲ್ಲಾ ಪ್ರಾಡಕ್ಟ್ ಲಿಂಕ್ ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಚೆಕ್ ಮಾಡೋದನ್ನ ಮರಿಬೇಡಿ. ಈ ವಿಂಟರ್ ಅಲ್ಲಿ ನಮ್ಮ ಸ್ಕಿನ್ ಹಾಗೆ ಓವರ್ ಆಲ್ ಬಾಡಿ, ಆಕ್ಚುಲಿ ಸ್ಕಿನ್, ಕೈ, ಕಾಲು, ಮುಖ ಅಂಡ್ ಕೂದಲು ಅಂಡ್ ನಮ್ಮ ಹೆಲ್ತ್ ಎಲ್ಲದನ್ನು ಚೆನ್ನಾಗಿ ಕಾಪಾಡ್ಕೊಳ್ಳೋಣ. ಏನಂತೀರಾ? ಸೊ ಆದಷ್ಟು ಬೇಗ ಪ್ರಾಡಕ್ಟ್ಸ್ ನ ಆರ್ಡರ್ ಮಾಡಿ ನೀವು ನಿಮ್ಮ ಫುಡ್ ಕೇರ್ ನ ಚೆನ್ನಾಗಿ ಮನೆಯಲ್ಲೇ ಮಾಡ್ಕೊಳ್ಳಿ. ಓಕೆ, ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ. ಮತ್ತೆ ಮುಂದಿನ ವಿಡಿಯೋನಲ್ಲಿ ನಿಮ್ಮ ಭೇಟಿ. ಅಲ್ಲಿ ತನಕ ಟಾಟಾ, ಬೈ ಬೈ, ಲವ್ ಯು ಆಲ್.